ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 19ನೆಯ ವಾರ, ಆಗಸ್ಟ್ 11, 2026 ಮಂಗಳವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 18, 1-5, 10, 12-14 ವಚನಗಳು. ಆ ಕಾಲದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು ಯಾರು ಎಂದು ಕೇಳಿದರು. ಯೇಸು ಒಂದು ಚಿಕ್ಕ ಮಗುವನ್ನು ತಮ್ಮ ಹತ್ತಿರಕ್ಕೆ ಕರೆದು ಅದನ್ನು ಶಿಷ್ಯರ ನಡುವೆ ನಿಲ್ಲಿಸಿ ಹೀಗೆಂದರು, ನೀವು ಪರಿವರ್ತನೆ ಹೊಂದಿ ಮಕ್ಕಳಂತೆ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲಾರಿರಿ ಎಂದು ನಿಶ್ಚಯವಾಗಿ ಹೇಳುತ್ತೇನೆ. ಈ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು. ನನ್ನ ಹೆಸರಿನಲ್ಲಿ ಇಂತಹ ಮಗುವೊಂದನ್ನು ಸ್ವೀಕರಿಸುವವನು ನನ್ನನ್ನೇ ಸ್ವೀಕರಿಸುತ್ತಾನೆ. ಎಚ್ಚರಿಕೆ, ಈ ಚಿಕ್ಕವರಲ್ಲಿ ಯಾರನ್ನೂ ತೃಣೀಕರಿಸಬೇಡಿ. ಸ್ವರ್ಗದಲ್ಲಿನ ಇವರ ದೂತರು ಸದಾಕಾಲ ನನ್ನ ಸ್ವರ್ಗೀಯ ಪಿತನ ಸಮ್ಮುಖದಲ್ಲಿ ಇದ್ದಾರೆ. ಇದು ನಿಮಗೆ ತಿಳಿದಿರಲಿ. ನಿಮ್ಮಲ್ಲಿ ಒಬ್ಬನಿಗೆ 100 ಕುರಿಗಳು ಇವೆ ಎನ್ನೋಣ, ಅವುಗಳಲ್ಲಿ 1 ಕುರಿ ತಪ್ಪಿಸಿಕೊಂಡು ಹೋಯಿತೆಂದು ಇಟ್ಟುಕೊಳ್ಳಿ. ಆಗ ನಿಮಗೇನು ಅನಿಸುತ್ತದೆ? ಅವನು ಉಳಿದ 99 ಕುರಿಗಳನ್ನು ಗುಡ್ಡದಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಹೋದ ಆ 1 ಕುರಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ? ಅದು ಸಿಕ್ಕಿತು ಅನ್ನಿ. ತಪ್ಪಿಸಿಕೊಳ್ಳದ ಈ 99 ಕುರಿಗಳಿಗಿಂತ ಸಿಕ್ಕಿದ ಈ 1 ಕುರಿಗಾಗಿ ಅವನು ಹೆಚ್ಚು ಆನಂದ ಪಡುತ್ತಾನೆ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಅಂತೆಯೇ ಈ ಚಿಕ್ಕವರಲ್ಲಿ ಒಬ್ಬನು ಕೂಡ ಕಳೆದು ಹೋಗಬಾರದು. ಇದೇ ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಅಹಂಕಾರ ಮರೆತು ಮಗುವಿನಂತೆ ನಮ್ರರಾಗೋಣ. ದೀನರನ್ನು ಕಾಯುವ ದೈವಿಕ ಪ್ರೀತಿಯಾಗೋಣ. ಪ್ರಭೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಲೌಕಿಕ ಪ್ರಪಂಚದಲ್ಲಿ ಸ್ಥಾನಮಾನ, ಅಧಿಕಾರ ಮತ್ತು ಹಿರಿಮೆಯೇ ಶ್ರೇಷ್ಠತೆಯ ಅಳತೆಗೋಲು. ಆದರೆ ಸ್ವರ್ಗ ಸಾಮ್ರಾಜ್ಯದ ಲೆಕ್ಕಾಚಾರವೇ ಸಂಪೂರ್ಣ ಕ್ರಾಂತಿಕಾರಕವಾದದ್ದು. ಇಂದಿನ ಶುಭ ಸಂದೇಶದಲ್ಲಿ ಶಿಷ್ಯರು ಸ್ವರ್ಗ ಸಾಮ್ರಾಜ್ಯದಲ್ಲಿ ದೊಡ್ಡವನು ಯಾರು ಎಂಬ ಲೌಕಿಕ ಪ್ರಶ್ನೆಯನ್ನು ಕೇಳಿದಾಗ ಯೇಸು ಸ್ವಾಮಿ ಒಂದು ಸಣ್ಣ ಮಗುವನ್ನು ಅವರ ನಡುವೆ ನಿಲ್ಲಿಸಿ ನಿಜವಾದ ಶ್ರೇಷ್ಠತೆಯ ರಹಸ್ಯವನ್ನು ಪ್ರಕಟಿಸುತ್ತಾರೆ. ಆತ್ಮೀಯರೇ, 14ನೆಯ ಶತಮಾನದಲ್ಲಿ ಇಟಲಿಯಲ್ಲಿ ಬದುಕಿದ್ದ ಸಿಯೇನಾದ ಸಂತ ಕ್ಯಾಥ್ರೀನ್ ಅವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತದೆ. ಆ ಕಾಲದಲ್ಲಿ ನಿಕೋಲೋ ತುಲ್ದೋ ಎಂಬ ಯುವಕನಿಗೆ ರಾಜಕೀಯ ಕಾರಣಗಳಿಗಾಗಿ ಮರಣದಂಡನೆ ವಿಧಿಸಲಾಗಿತ್ತು. ಆತ ತೀವ್ರ ಆಕ್ರೋಶ, ಕೋಪ ಮತ್ತು ದ್ವೇಷದಿಂದ ದೇವರನ್ನು ಶಪಿಸುತ್ತಾ ಯಾರನ್ನೂ ಹತ್ತಿರ ಸೇರಿಸುತ್ತಿರಲಿಲ್ಲ. ಇಡೀ ಸಮಾಜ ಆತನನ್ನು ಒಬ್ಬ ಕೆಟ್ಟ ಕಳೆ ಅಥವಾ ಕಳೆದು ಹೋದ ಕುರಿ ಎಂದು ಕೈಬಿಟ್ಟಿತ್ತು. ಆದರೆ ಸಂತ ಕ್ಯಾಥ್ರೀನ್ ಆತನನ್ನು ನಿರ್ಲಕ್ಷಿಸದೆ ಸೆರೆಮನೆಗೆ ಹೋಗಿ ಆತನ ಪಕ್ಕದಲ್ಲಿ ಕುಳಿತರು. ಆಕೆಯ ನಮ್ರತೆ ಮತ್ತು ಪ್ರೀತಿಯು ಆತನ ಕಲ್ಲಾಗಿದ್ದ ಹೃದಯವನ್ನು ಕರಗಿಸಿತು. ಆತ ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪಪಟ್ಟು ಯೇಸುವಿನ ಪ್ರೀತಿಯನ್ನು ಸ್ವೀಕರಿಸಿದನು. ಪ್ರಿಯರೇ, ಮರಣದಂಡನೆ ಜಾರಿಯಾಗುವ ದಿನ ಆಕೆ ಆತನ ಜೊತೆಯಲ್ಲೇ ಇದ್ದರು. ಆ ಯುವಕನ ತಲೆ ಕಡಿಯಲ್ಪಟ್ಟಾಗ ಆಕೆಯ ಕೈಗಳ ಮೇಲೆ ಆತನ ರಕ್ತ ಬಿದ್ದಿತು. ಆದರೆ ಕ್ಯಾಥ್ರೀನ್ ಆನಂದದಿಂದ ನಗುತ್ತಾ ಹೇಳುತ್ತಾರೆ, ನಾನು ಆತನ ಆತ್ಮವನ್ನು ಯೇಸುವಿನ ಸನ್ನಿಧಿಗೆ ಕಳುಹಿಸಿಕೊಟ್ಟೆ ಎಂಬುದಾಗಿ. ಪ್ರಿಯರೇ, ಇಡೀ ಸಮಾಜವು ಯಾರನ್ನಾದರೂ ಕಳೆದು ಹೋದ ಪಾಪಿ, ದುಷ್ಟ ಎಂದು ತಳ್ಳಿ ಹಾಕಿದಾಗಲೂ ನಮ್ರತೆ ಮತ್ತು ತಾಳ್ಮೆಯ ಪ್ರೀತಿಯಿಂದ ಅವರ ಬಳಿಗೆ ಹೆಜ್ಜೆ ಇಟ್ಟರೆ ಎಂತಹ ಕಠಿಣ ಹೃದಯವನ್ನು ಪರಿವರ್ತಿಸಿ ಯೇಸುವಿನ ಸನ್ನಿಧಿಗೆ ತರಲು ಸಾಧ್ಯ ಎಂಬುದನ್ನು ಈ ಘಟನೆ ನಮಗೆ ಕಲಿಸುತ್ತದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾರೆ, ಈ ಮಗುವಿನಂತೆ ನಮ್ರ ಭಾವವುಳ್ಳವನೇ ಸ್ವರ್ಗ ಸಾಮ್ರಾಜ್ಯದಲ್ಲಿ ಎಲ್ಲರಿಗಿಂತ ದೊಡ್ಡವನು ಎಂಬುದಾಗಿ. ಪ್ರಿಯರೇ, ಪ್ರಥಮ ಶತಮಾನದ ಯಹೂದ್ಯ ರೋಮನ್ ಸಂಸ್ಕೃತಿಯಲ್ಲಿ ಮಕ್ಕಳಿಗೆ ಯಾವುದೇ ಸಾಮಾಜಿಕ ಸ್ಥಾನಮಾನ, ಕಾನೂನಾತ್ಮಕ ಅಧಿಕಾರ ಅಥವಾ ಆಸ್ತಿಯ ಹಕ್ಕಿರಲಿಲ್ಲ. ಅವರು ಸಂಪೂರ್ಣವಾಗಿ ಹೆತ್ತವರ ಮೇಲೆ ಅವಲಂಬಿತರಾಗಿದ್ದರು. ಈ ಒಂದು ಪದ ಮೂಲ ಗ್ರೀಕ್ ಭಾಷೆಯಲ್ಲಿ ತಪೈನೇಸೋಯಿ, ತನ್ನನ್ನು ತಗ್ಗಿಸಿಕೊಳ್ಳುವುದು ಎನ್ನಲಾಗಿದೆ. ಪ್ರಿಯರೇ, ಯೇಸು ಮಕ್ಕಳಂತೆ ಆಗಿ ಎನ್ನುವಾಗ ಕಪಟವಿಲ್ಲದಿರುವಿಕೆ, ಸರಳತೆ ಮತ್ತು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತವಾಗುವ ಗುಣವನ್ನು ಬೋಧಿಸುತ್ತಿದ್ದಾರೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ಶ್ರೇಷ್ಠತೆ ಎಂದರೆ
ಲೌಕಿಕ ಹೆಮ್ಮೆ ಅಥವಾ ಸ್ಥಾನಮಾನದ ಪೀಠವನ್ನು ಏರುವುದಲ್ಲ, ಬದಲಿಗೆ ದೇವರ ಮುಂದೆ ಮಗುವಿನಂತೆ ಅಹಂಕಾರವನ್ನು ಬದಿಗಿಟ್ಟು ದೇವರಿಗೆ ಶರಣಾಗುವುದಾಗಿದೆ. ಇನ್ನು ಎರಡನೆಯದಾಗಿ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ಎಚ್ಚರಿಕೆ, ಈ ಚಿಕ್ಕವರಲ್ಲಿ ಯಾರನ್ನೂ ತೃಣೀಕರಿಸಬೇಡಿ. ಸ್ವರ್ಗದಲ್ಲಿನ ಇವರ ದೂತರು ಸದಾಕಾಲ ತನ್ನ ಸ್ವರ್ಗೀಯ ಪಿತನ ಸಮ್ಮುಖದಲ್ಲಿ ಇದ್ದಾರೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಚಿಕ್ಕವರು ಎಂಬುವ ಮಾತು ಮೂಲ ಗ್ರೀಕ್ ಭಾಷೆಯಲ್ಲಿ ಮಿಕ್ರೋನ್ ಎನ್ನಲಾಗಿದೆ. ಬೈಬಲ್ ವ್ಯಾಖ್ಯಾನದಲ್ಲಿ ಮಿಕ್ರೋನ್ ಎಂದರೆ ವಯಸ್ಸಿನಲ್ಲಿ ಚಿಕ್ಕವರಾದ ಮಕ್ಕಳಷ್ಟೇ ಅಲ್ಲ, ಸಮಾಜದಲ್ಲಿ ಶಕ್ತಿಹೀನರಾದ, ಕೀಳಾಗಿ ಕಾಣಲ್ಪಟ್ಟ ದೀನರು ಮತ್ತು ಅಸಹಾಯಕರು ಸಮ್ಮುಖದಲ್ಲಿ ಇರುವುದು ಎಂಬುದನ್ನು ಮೂಲ ಗ್ರೀಕ್ ಭಾಷೆಯಲ್ಲಿ ಬ್ಲೆಪೂಸಿ ತೋ ಪ್ರೋಸೋಪೋನ್ ಅಂದರೆ ರಾಜನ ಮುಖವನ್ನು ನೇರವಾಗಿ ನೋಡುವುದು ಎಂಬ ರೂಪಕವಿದೆ. ರಾಜಮನೆತನದಲ್ಲಿ ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ರಾಜನ ಮುಖವನ್ನು ನೇರವಾಗಿ ನೋಡುವ ಅತ್ಯುನ್ನತ ಹಕ್ಕಿರುತ್ತಿತ್ತು. ಪ್ರಿಯರೇ, ಲೋಕವು ಯಾರನ್ನು ನಿರ್ಲಕ್ಷಿಸಿ ತೃಣೀಕರಿಸುತ್ತದೆಯೋ ಅಥವಾ ಕೀಳಾಗಿ ಕಾಣುತ್ತದೆಯೋ ಅಂತಹ ಅತ್ಯಂತ ದೀನ ವ್ಯಕ್ತಿಯ ಪರವಾಗಿ ವಾದಿಸುವ ಕಾವಲು ದೂತರು ಅಂದರೆ ಗಾರ್ಡಿಯನ್ ಏಂಜಲ್ಸ್ ಸ್ವರ್ಗೀಯ ದೇವರ ಸಿಂಹಾಸನದ ಮುಂದೆ ನೇರ ಮುಖಾಮುಖಿಯಾಗಿ ನಿಲ್ಲುವ ಅತ್ಯುನ್ನತ ಹಕ್ಕನ್ನು ಹೊಂದಿದ್ದಾರೆ. ಅವರ ವಿರುದ್ಧವಾಗಿ ನಾವು ಮಾಡುವ ಪ್ರತಿಯೊಂದು ಅನ್ಯಾಯ ಅಥವಾ ಅನೀತಿ ನೇರವಾಗಿ ದೇವರ ಸಿಂಹಾಸನವನ್ನು ತಲುಪುತ್ತದೆ. ದೇವರು ದೀನರ ರಕ್ಷಕರಾಗಿದ್ದಾರೆ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಯಪಡಿಸುತ್ತದೆ. ಇನ್ನು ಮೂರನೆಯದಾಗಿ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಹೇಳಿದಂತೆ ತಪ್ಪಿಸಿಕೊಂಡು ಹೋದ ಆ ಒಂದು ಕುರಿಮರಿಯನ್ನು ಹುಡುಕಿಕೊಂಡು ಹೋಗುವುದಿಲ್ಲವೇ, ಅಂದರೆ ಈ ಚಿಕ್ಕವರಲ್ಲಿ ಒಬ್ಬನೂ ಕೂಡ ಕಳೆದು ಹೋಗಬಾರದು ಎಂಬುದಾಗಿ ತಿಳಿಸುತ್ತದೆ. ಪ್ರಿಯರೇ, ಮೂಲ ಗ್ರೀಕ್ನಲ್ಲಿ ತಪ್ಪಿಸಿಕೊಂಡು ಹೋಗುವುದು ಎಂದರೆ ದಾರಿ ತಪ್ಪುವುದು ಅಥವಾ ಅಲೆಯುವುದು ಎನ್ನುವುದಾಗಿದೆ. 100 ಕುರಿಗಳ ಪೈಕಿ ಒಂದು ಕುರಿ ಕಳೆದು ಹೋದಾಗ ಆ ಯಜಮಾನನಿಗೆ ಆ ಒಂದು ಕುರಿ 1% ನಷ್ಟವಲ್ಲ. ಮೂಲ ಭಾಷೆಯ ಪ್ರಕಾರ ಕುರುಬನಿಗೆ ಪ್ರತಿಯೊಂದು ಕುರಿಯೂ ಅದರದೇ ಆದ ಹೆಸರಿನಿಂದ ಪರಿಚಿತ. ಹಾಗಾಗಿ ಒಂದು ಕುರಿ ಕಳೆದು ಹೋದರೆ 1% ನಷ್ಟವಲ್ಲ, ಬದಲಿಗೆ 100% ನಷ್ಟ ಎಂಬುದನ್ನು ತಿಳಿಯಪಡಿಸುತ್ತದೆ. ದೇವರು ಸಮಾಜದ ಬೃಹತ್ ಸಮೂಹವನ್ನು ಪ್ರೀತಿಸುವುದಷ್ಟೇ ಅಲ್ಲ, ಗುಂಪಿನಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಪ್ರತ್ಯೇಕವಾಗಿ ಹೆಸರಿಡಿದು ಪ್ರೀತಿಸುತ್ತಾರೆ. ಒಬ್ಬ ಪಾಪಿಯೂ ದಾರಿ ತಪ್ಪಿ ನಾಶವಾಗಬಾರದು, ಪ್ರತಿಯೊಬ್ಬರೂ ಪಶ್ಚಾತ್ತಾಪಪಟ್ಟು ರಕ್ಷಣೆ ಪಡೆಯಬೇಕು ಎಂಬುದೇ ದೇವರ ಪರಿಪೂರ್ಣ ಚಿತ್ತವಾಗಿದೆ. ಪ್ರಿಯರೇ, ಹಾಗಾದರೆ ಇಂದಿನ ಶುಭ ಸಂದೇಶವನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ಜೀವಿಸಬಹುದು? ಮೊದಲನೇದಾಗಿ, ಇಂದು ನಮ್ಮ ಶೈಕ್ಷಣಿಕ ಅರ್ಹತೆ, ಹಣದ ಬಲ ಅಥವಾ ಗೌರವದ ಹೆಸರಿನಲ್ಲಿ ನಾನೇ ಶ್ರೇಷ್ಠ ಎಂಬ ಅಹಂಕಾರ ನಮ್ಮಲ್ಲಿದ್ದರೆ ಯೇಸುವಿನ ದೃಷ್ಟಿಯಲ್ಲಿ ಅದು ಶೂನ್ಯ. ಪ್ರಾರ್ಥನೆಯಲ್ಲಿ ಮತ್ತು ಕುಟುಂಬ ಸಮಾಜದ ಬದುಕಿನಲ್ಲಿ ಮಗುವಿನಂತೆ ನಮ್ರರಾಗಿ ಬಾಳುವುದೇ ಸ್ವರ್ಗದ ಹಾದಿಯಾಗಿದೆ. ಇನ್ನು ಎರಡನೆಯದಾಗಿ, ಸಮಾಜದ ಚಿಕ್ಕವರನ್ನು ದೈವಿಕ ಗೌರವದಿಂದ ನಡೆಸುವುದು. ನಮ್ಮ ಮನೆಯ ಕೆಲಸದವರು, ಬಡವರು ಅಥವಾ ಕೀಳಾಗಿ ಕಾಣಲ್ಪಡುವ ಅಸಹಾಯಕರನ್ನು ನಾವು ತೃಣೀಕರಿಸಬಾರದು. ಅವರ ಕಾವಲು ದೂತರು ಸದಾ ದೇವರ ಸನ್ನಿಧಿಯಲ್ಲಿದ್ದಾರೆ ಎಂಬ ಎಚ್ಚರಿಕೆಯೊಂದಿಗೆ ಪ್ರತಿಯೊಬ್ಬರನ್ನು ಪ್ರೀತಿಸಿ ಮತ್ತು ಗೌರವ ಆಧಾರದಿಂದ ಕಾಣಬೇಕಾಗಿದೆ. ಇನ್ನು ಕೊನೆಯದಾಗಿ, ದಾರಿ ತಪ್ಪಿದವರನ್ನು ಹುಡುಕಿ ತನ್ನಿ. ನಮ್ಮ ಕುಟುಂಬದಲ್ಲೋ ನೆರೆಹೊರೆಯಲ್ಲೋ ಯಾರಾದರೂ ದುರಭ್ಯಾಸಗಳಿಗೆ ಬಲಿಯಾಗಿ ಅಥವಾ ತಪ್ಪು ಹಾದಿ ಹಿಡಿದು ಕಳೆದು ಹೋದ ಕುರಿಯಾಗಿದ್ದರೆ ಅವರನ್ನು ದೂರ ತಳ್ಳದೆ ಸಂತ ಕ್ಯಾಥರಿನ್ ಅವರಂತೆ ತಾಳ್ಮೆಯ ಪ್ರೀತಿಯಿಂದ ಕರೆತಂದು ಸನ್ಮಾರ್ಗಕ್ಕೆ ತರಲು ಪ್ರಯತ್ನಿಸಬೇಕು. ಪ್ರಿಯರೇ, ಸ್ವರ್ಗ ಸಾಮ್ರಾಜ್ಯದ ದೊಡ್ಡಸ್ತಿಕೆ ಇರುವುದು ಲೌಕಿಕ ಅಹಂನಲ್ಲಿ ಅಲ್ಲ, ಬದಲಿಗೆ ಮಗುವಿನಂತಹ ನಿಷ್ಕಲ್ಮಶ ನಮ್ರತೆಯಲ್ಲಿ. ಸಂತ ಕ್ಯಾಥರಿನ್ ರವರ ಬದುಕು ನಮಗೆ ನೆನಪಿಸುವಂತೆ ಪ್ರತಿಯೊಂದು ಜೀವವು ದೇವರ ದೃಷ್ಟಿಯಲ್ಲಿ ಅತ್ಯಂತ ಅಮೂಲ್ಯವಾದದ್ದು. ಯಾವುದೇ ಅಸಹಾಯಕನನ್ನು ಕೀಳಾಗಿ ಕಾಣದಿರೋಣ. ಅಹಂಕಾರದ ಮುಖವಾಡಗಳನ್ನು ಕಳಚಿ ಮಕ್ಕಳಂತೆ ಸರಳರಾಗೋಣ. ಕಳೆದು ಹೋದ ಪ್ರತಿಯೊಂದು ಕುರಿಯನ್ನು ಪ್ರೀತಿಯಿಂದ ಹುಡುಕಿ ತರುವ ಕ್ರಿಸ್ತ ಕುರುಬನ ನಿಜವಾದ ಅಭಯಹಸ್ತವಾಗಿ ಸಮಾಜದಲ್ಲಿ ಜೀವಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧನಿಮಾಧ್ಯಮ ಮನೆಯ ಕೊಡುಗೆ. ಫನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.